ಓಂ ಶಾಂತಿ. ಇವತ್ತಿನ ಓಂ ವಿಷಯ ಶಾಂತಿ. ನಿರ್ಲೋಭಿ ಅಂತಂದ್ರೆ ಲೋಭದಿಂದ ಮುಕ್ತರಾಗಬೇಕು ಹೇಳುವಂಥದ್ದು ವಿಷಯ. ಹಾಗಿದ್ರೆ ಲೋಭ ಅಂತಂದ್ರೆ ಏನು? ಲೋಭ ಅಂತಂದ್ರೆ ಯಾವುದೋ ಒಂದು ವಿಷಯಗಳನ್ನಾಗ್ಲಿ, ವಸ್ತುಗಳನ್ನಾಗ್ಲಿ, ಸಂಗತಿಗಳನ್ನಾಗ್ಲಿ, ವಿಚಾರಗಳನ್ನಾಗ್ಲಿ ಸೇರಿಸಿಡೋದು ಬೇಕು 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 ಅಂತ ತುಂಬಾ ಏನ್ ಮಾಡೋದು, ಅದನ್ನ ಸೇರಿಸಿಡುವಂತ ಅವಶ್ಯಕತೆಯ ಅನುಸಾರವಾಗಿ ಅದನ್ನ ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳುವಂಥದ್ದು ತಪ್ಪಿಲ್ಲ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಇಟ್ಕೊಳ್ಳೋದು ತಪ್ಪಿಲ್ಲ. ಜೊತೆಗೆ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋದಲ್ಲೂ ಕೂಡ ತಪ್ಪಿಲ್ಲ. ಆದರೆ ಅದೇ ಇಟ್ಕೊಳ್ಳುವಂಥದ್ದಂತ ಸ್ಟಾಕು ಅತೀ ಹೆಚ್ಚಾದಾಗ ಜೀವನದಲ್ಲಿ ಕನ್ಫ್ಯೂಷನ್ನಿಗೆ ಕಾರಣವಾಗ್ತದೆ, ಮುಖ್ಯವಾಗಿ ದುಃಖಕ್ಕೆ ಕಾರಣವಾಗ್ತದೆ. ಉದಾಹರಣೆಗೆ, ಮತ್ತೊಂದು ಶರೀರ ಇದೆ. ಶರೀರಕ್ಕೆ ಹಾಕೊಳ್ಳಿಕ್ ಬಟ್ಟೆ ಬೇಕು, ಸರಿ. ಮನೇಲಿ ಹಾಕೊಳ್ಳಿಕ್ ಒಂದು 3-4 ಜೊತೆ ಬಟ್ಟೆ, ಆಮೇಲೆ ಹೊರಗಡೆಗೆ ಹಾಕೊಂಡು ಹೋಗ್ಲಿಕ್ಕೆ ಮದುವೆ ಮನೆಗಳಲ್ಲೂ ಸ್ಪೆಷಲ್ ಕೇಸಲ್ಲೂ ಹಾಕೊಂಡು ಹೋಗ್ಲಿಕ್ಕೆ ಒಂದು 4-5 ಬಟ್ಟೆ. ಇಷ್ಟಿದ್ರೆ ಸಾಕು ಅಲ್ವಾ? ಅದ್ರ ಬದಲಿಗೆ 50 ವೆರೈಟಿ ಬಟ್ಟೆ, 100 ವೆರೈಟಿ ಸೀರೆ, 200 ವೆರೈಟಿ ಬೀರುನಲ್ಲಿ ತುಂಬಿಡೋದು, ಆ ಡಿಸೈನು ಅದು ಇದು ಎಲ್ಲ ಮಾಡಿದಾಗ ಏನಾಗ್ಬಿಡ್ತದೆ ಹೇಳಿ ನೋಡೋಣ? ಕನ್ಫ್ಯೂಸ್. ಯಾವ ಬಟ್ಟೆ ಧರಿಸ್ಬೇಕು ಅಂತಾನೆ ಅರ್ಧ ಗಂಟೆ ಬೇಕು. ಅದಕ್ಕೆ ಯಾವ ಮ್ಯಾಚಿಂಗು ಮಾರ್ಕೆಟಲ್ಲಿ ಏನು ಸಿಕ್ಕಿದೆ. ಅದ್ರ ಜೊತೆಗೆ ಮನಸ್ಸು ಕೂಡ ಏನ್ ಮಾಡ್ತದೆ, ಮದುವೆ ಮನೆಗೆ ಹೋದಾಗ ಯಾವ್ಯಾವ್ದು ಹೊಸ ಡಿಸೈನ್ ಬರ್ತದೆ ಅಲ್ಲೇ ಹೋಗ್ಬಿಡ್ತದೆ. ಯಾಕಂದ್ರೆ ಅದು ಮನಸ್ಸಿನಲ್ಲಿ ಇದೆಯಲ್ಲ ಲೋಭ, ಅದನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು. ಒಂದು ಬಟ್ಟೆನ ತಂದಿಟ್ಬಿಟ್ಟು ವರ್ಷಾನುಗಟ್ಲೆ ಆಗ್ಬಿಟ್ಟಿರ್ತದೆ. ಒಂದು ದಿವಸ ಇಲ್ಲಿ ಕಚ್ಬಿಟ್ರು, ಅಯ್ಯೋ 25,000 ಕೊಟ್ಟಿದ್ದೆ ರೀ, 2 ದಿನನೂ ಹುಟ್ಟಿರ್ಲಿಲ್ಲ, ಇಲ್ಲಿ ತಿಂದೆ ಆಗ್ಬಿಟ್ಟಿದೆ. ಅಂದ್ರೆ ಇಟ್ಟು 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 ಏನಾಗ್ಬಿಡ್ತದೆ ಅಂತಂದ್ರೆ ಅದು ಏನಾಗ್ಬಿಡ್ತದೆ, ಹಾಳಾಗ್ಬಿಡ್ತದೆ ಆದ್ಮೇಲೆ. ಅವು ದುಃಖ ಆಗತ್ತೋ ಆಗಲ್ವೋ? ನಿಮ್ಮ ಹತ್ರ ವಸ್ತುಗಳದು ಇಂಪಾರ್ಟೆಂಟ್ ಅಲ್ಲ ಆದ್ಮೇಲೆ. ಆ ವಸ್ತುವನ್ನ ಉಪಯೋಗಿಸಿ ಸುಖವನ್ನು ಪಡೆದಾಗ ಮಾತ್ರ ಅದಕ್ಕೆ ಕರ್ಮದ ಫಲ ಅಂತ ಹೇಳ್ತಾರೆ. ಕೇವಲ ನಿಮ್ಮ ಹತ್ರ ವಸ್ತು ಇದ್ದ ಮಾತ್ರಕ್ಕೆ ಅದು ಫಲ ಸಿಕ್ಕಿದೆ ಅಂತ ಅರ್ಥ ಅಲ್ಲ, ಅದನ್ನು ನೀವು ಅನುಭವಿಸಿದಿರಿ ಅಂತ ಅರ್ಥ ಅಲ್ಲ. ಜನರ ಹತ್ರ ಕೋಟ್ಯಾದಿ ರೂಪಾಯಿ ಹಣ ಇರ್ತದೆ, ಊಟ ಇರ್ತದೆ, ತಿಂಡಿ ಇರ್ತದೆ, ಆದ್ರೆ ಅದನ್ನು ಸ್ವೀಕಾರ ಮಾಡಬೇಕಲ್ಲ, ಅದನ್ನು ಅನುಭವಿಸ್ಬೇಕಲ್ವಾ? ಆವಾಗ ತಾನೇ ಅದು ಕರ್ಮದ ಫಲವಾಗಿ ಪರಿವರ್ತನೆ ಆಗ್ತದೆ. ನಿಮ್ಮ ಮನೆಗೆ ಹೋಗ್ಬೇಕಾದ್ರೆ ಊಟ ತಿಂಡಿ ತಗೊಂಡೋದ್ರಿ, ಸಾಯಂಕಾಲ ಹಾಗೆ ವಾಪಸ್ ತಗೊಂಡು ಬಂದ್ರಿ, ಏನು ಪ್ರಯೋಜನ? ಆಫೀಸಲ್ಲಿ ಬ್ಯೂಸಿ ಅಂತ ಊಟ ಮಾಡಲೇ ಇಲ್ಲ. ಆವಾಗ ಏನು ಆಹಾರ ಪ್ರಕೃತಿ ಕೊಟ್ಟಿದೆ, ಅದ್ರಲ್ಲಿ ರುಚಿಯನ್ನು ತುಂಬಿದೆ, ಎಷ್ಟು ಜನ ಅಡಿಗೆ ಮಾಡಿದ್ದಾರೆ, ಅದನ್ನ ಉಪಯೋಗ ಮಾಡ್ದಂಗ ಆಯ್ತಾ? ಅದರ ಲಾಭವನ್ನ ಪಡ್ಕೊಂಡಂಗ ಆಗಿದೆಯಾ? ಅದಕ್ಕಾಗಿ ಭಗವಂತ ಹೇಳ್ತಾರೆ, ಲೋಭ ಒಳ್ಳೆಯದಲ್ಲ. ಕಾಲಿಗೆ ಹಾಕೊಳ್ಳಿಕ್ಕೆ ಒಂದು ಚಪ್ಪಲಿ ತಗೊಳ್ಳೋದು ತಪ್ಪಲ್ಲ. 15 ವೆರೈಟಿ 20 ವೆರೈಟಿ ಚಪ್ಪಲಿ ಇಟ್ಕೊಂಡ್ಬಿಟ್ರೆ ಇಡ್ಲಿಕ್ಕೆ ಒಂದು ಜಾಗ ಬೇಕಲ್ವಾ? ಅಲ್ವಾ? ಪಾತ್ರೆಗಳಿರ್ಬೋದು, ಯಾವುದೇ ಇರ್ಬೋದು. ಇವತ್ತೊಬ್ಬರ ಮನೆಯಲ್ಲಿ ಒಬ್ಬನಿಗೆ 2 ಟೂ ವೀಲರು, 3 ಕಾರು ಹಿಂಗೆಲ್ಲ ಇರ್ತದೆ, ಇಡ್ಲಿಕ್ಕೆ ಜಾಗ ಇಲ್ಲ. ಮನೆಗಳು ಬೇಕು 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 ಬೇಕು. ಅತಿಯಾದಂತ ಒಂದು ಆಸೆ, ಎಷ್ಟಿದ್ರು ಬೇಕು ಹೇಳುವಂತ ಮನೋಭಾವ ಆದ್ಮೇಲೆ ಎಷ್ಟು ವಸ್ತುವನ್ನ, ವಿಷಯವನ್ನ, ಒಳ್ಳೆ ವಿಷಯ ಜೊತೆಲಿ ಇಟ್ಕೊಂಡು ಏನ್ ತಪ್ಪಿಲ್ಲ. ಎಷ್ಟು ಮನಸ್ಸಲ್ಲಿ ತುಂಬಿಸ್ಕೊಳ್ತಾ ಹೋಗ್ತಿರೋ ಅದೇನಾಗ್ತಾ ಹೋಗ್ತದೆ, ತೊಂದರೆ ಕೊಡ್ತದೆ. ಇನ್ನು ಕೆಲವೊಂದ್ಸಲ ಲೋಭ ಏನಾಗತ್ತೆ ಗೊತ್ತಾ? ಸ್ಥೂಲ ಅಷ್ಟೆಲ್ಲ, ಸೂಕ್ಷ್ಮನು ಕೂಡ ಏನಾಗ್ತದೆ. ಸೂಕ್ಷ್ಮ ಅವ್ರ ಸುದ್ದಿ, ಇವ್ರ ಸುದ್ದಿ, ಊರ್ ಸುದ್ದಿ, ಸೆಂಟ್ರಲ್ ಸುದ್ದಿ, ಲೌಕಿಕದವ್ರದ್ದು ಎಲ್ಲ ತಂದ್ಬಿಟ್ಟು ಎಲ್ಲಿ ಇಟ್ಕೊಳ್ಳೋದು? ಸ್ಟಾಕು ಮನಸ್ಸಲ್ಲಿ ಇಟ್ಕೊಂಡ್ಬಿಡೋದು. ಎದುರುಗಡೆ ಯಾರೋ ಸಿಕ್ಕಿದಾಗ ಅದನ್ನೇ ಹೇಳ್ತಾ ಇರೋದು. ಅವ್ರು ಹಾಗಂತೆ, ಇವ್ರು ಹೀಗಂತೆ, ಇವ್ರು ಹೀಗಂತೆ ಹೀಗಂತೆ. ಸರಿ, ಅವ್ರು ಸುಮ್ಮನೆ ಇರ್ತಾರ, ಅವ್ರದ್ದೊಂದು ನ್ಯೂಸ್ ಹೇಳ್ತಾರ, ಅದನ್ನ ಇನ್ನೊಂದಿಷ್ಟು ಸ್ಟಾಕ್ ಮಾಡ್ಕೊಂಡ್ರು, ಅದನ್ನ ಇನ್ನೊಬ್ರಿಗೆ ಹೇಳಿದ್ರು. ಅವಾಗ ಏನಾಗ್ಬಿಡ್ತದೆ? ಹಳೆ ಕಾಲದಲ್ಲಿ ತಮ್ಮಲ್ಲಿರುವಂತ ವಸ್ತುವನ್ನ ದಾನ ಮಾಡುವಂತ ಒಂದು ಪ್ರಕ್ರಿಯೆ ಇತ್ತು.
ಹಳೆ ಬಟ್ಟೆ ಆದ ತಕ್ಷಣದಲ್ಲಿ ಬೇರೆಯವರಿಗೆ ಬಡವರಿಗೆ ದಾನ ಕೊಡುವುದು. ಇವಾಗ ಯಾರಿಗೂ ದಾನ ಕೊಡೋದೇ ಇಲ್ಲ, ಎಲ್ಲ ಇಟ್ಕೊಂಡ್ಬಿಡ್ತಾರೆ. ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು ಅಂತ. ಆ ಮಮತ್ವ, ಆ ನನ್ನತನ, ಆ ವಸ್ತುವಿನ ಮೇಲೆ ಯಜಮಾನಿಕೆ ಏನಾಗತ್ತೆ, ದುಃಖವನ್ನ ಕೊಡತ್ತೆ. ಅದಕ್ಕಾಗಿ ಅತಿಯಾದಂತ ಸ್ಟಾಕ್, ಅವಶ್ಯಕತೆಗಿಂತ ಹೆಚ್ಚಿಗೆ ಅದನ್ನ ನಾವು ಇಟ್ಕೊಂಡಾಗ ದುಃಖ ಕೊಡುತ್ತೋ ಕೊಡಲ್ವೋ. ಕೊಡು. ನಮ್ಮ ಮಾತೆಯರು ಮೌಂಟ್ ಅಬುಗೆ ಹೋಗ್ತಾರೆ, ಸೇವೆಯನ್ನು ಕೂಡ ಮಾಡ್ತಾರೆ ಬಾಬನ ಮನೆಯಲ್ಲಿ, ನಮ್ಮ ಬಾಬನ ಮನೆಯಲ್ಲಿ ಮಾತ್ರ ತಪ್ಪಿಲ್ಲ. ವಾಪಸ್ ಬರ್ಬೇಕಾದ್ರೆ ಏನ್ ಮಾಡ್ತಾರೆ, ಸ್ವಲ್ಪ ಜ್ಞಾನ ಜಾಸ್ತಿ ಇರ್ತದೆ, ಸೀನಿಯರ್ ಇರ್ತಾರೆ. ಅಲ್ಲಿ ಹಾಲಿನ ಡಿಪಾರ್ಟ್ಮೆಂಟಿಗೆ ಹೋಗ್ಬಿಟ್ಟು ಬಾಟ್ಲ್ ತುಂಬ, ಒಂದು ಬಾಟಲ್ ಹಾಲು, ಒಂದು ಬಾಟಲ್ ಮೊಸರು, ಸರಿನಾ? ತರಕಾರಿ ಇದಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ಟೊಮೆಟೊ ಅಂತೆ, ಸೌತೆಕಾಯಿ ಅಂತ ಎಲ್ಲ ತುಂಬ್ಕೊಂಡು ಬರೋದು. ರೊಟ್ಟಿನೂ ತುಂಬ್ಕೊಂಡ್ ಬರೋದು. ಅಯ್ಯೋ ಪುಳಿಯೋಗರೆ ಗೊಜ್ಜು ಅಂತ ಅಲ್ಲಿ ಮಾಡಿರ್ತಾರೆ. ಯಾವ್ದಕ್ಕೆ? ಯಾತ್ರಾ ಭೋಜನಕ್ಕಂತ. ಇವ್ರ ಮನೆಗೆ ಬೇಕು ಅಂತ ಸಪ್ರೇಟಾಗಿ ಕಟ್ಕೊಂಡ್ ಬರೋದು. ಸರಿ, ಕಟ್ಕೊಂಡ್ ಬರೋದ್ರಲ್ಲಿ ತಪ್ಪಿಲ್ಲ. ದಾರಿಲಿ ಏನಾದ್ರು ಉಪಯೋಗ ಮಾಡ್ತಾರಾ? ಇಲ್ಲ. ತಂದ್ಬಿಟ್ಟು ಮನೇಲಿ ತಂದ್ಬಿಟ್ಟು ಬಿಸಾಕ್ತಾರೆ. ಹೀಗೆ ಹೇಳಿ, ನೀವು ಮಾಡೋದ್ರಿಂದ, ಬಿಸಾಕಿದಿಂದ, ಅದನ್ನು ಹಾಳು ಮಾಡೋದ್ರಿಂದ ನಿಮ್ಮ ಅಕೌಂಟಲ್ಲಿ ಜಮಾ ಆಯ್ತು, ಮೈನಸ್ ಆಯ್ತು. ಮೈನಸ್ ಆಗುತ್ತೆ. ಯಾಕೆ ಆ ಮೈನಸ್ ತನ ಬಂತು? ಉಪಯೋಗ ಮಾಡ್ಕೊಂಡಿಲ್ಲ. ನಮ್ಮ ಅಪ್ಪನ ಮನೆ ಬೇಕು 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 ಎತ್ಕೊಂಡು ಬರ್ಬೇಕಲ್ವಾ? ಅದ್ರಲ್ಲಿ ಮಜಾ ಏನು ಗೊತ್ತಾ? ಇವರು ಪುಳಿಯೋಗರೆ ಗೊಜ್ಜು ತಗೊಂಡು ಬಂದಿರ್ತಾರ ಪ್ಲಾಸ್ಟಿಕ್ ಅವನಲ್ಲಿ ಎಲ್ಲ ಒಂದ್ ಕಡೆಗೆ. ದಾರಿಲಿ ಬರ್ಬೇಕಾದ್ರೆ ಓಪನ್ ಆಗ್ಬಿಡ್ಬೇಕು. ಹ್ಮ್ ಎಲ್ಲ ಬ್ಯಾಗಲ್ಲೆಲ್ಲ ಆಗ್ಬಿಟ್ರೆ, ಬಟ್ಟೆಗೆ ತಾಗಿ, ಆ ಪಾತ್ರೆಗಳಿಗೆ ತಾಗಿ, ಎಲ್ಲ ಬ್ಯಾಗಿಗೆಲ್ಲ ತಾಗದಾಗ ಇವ್ರಿಗೆ ಎಷ್ಟು ತಲೆನೋವು ಬರ್ತದೆ ಅಂತಂದ್ರೆ, ಅಯ್ಯೋ ಪುಳಿಯೋಗರೆ ಗೊಜ್ಜು ತಗೊಂಡ್ ಬಂದಿದ್ನಲ್ಲ, ಇದರಿಂದನೇ ಹಿಂಗಾಯ್ತು. ದುಃಖಕ್ಕೆ ಕಾರಣ ಆಗತ್ತಲ್ವಾ ಆತ್ಮೀಯರೇ, ಅತಿ ಆಸೆ. ಯಾಕಂದ್ರೆ ನಿಮ್ಮಿತ್ತ ಸೆಂಟ್ರ್ ಟೀಚರ್ನವರು ಅದೆಲ್ಲ ಬೇಕು ಅಂತ ಡಬ್ಬ ಗಿಬ್ಬಾರೆ ಸರಿಯಾಗಿ ತಗೊಂಡೋಗಿರ್ತಾರೆ. ನಿಮ್ದು ಹಂಗಲ್ಲ, ಆಸೆ. ಪ್ಲಾಸ್ಟಿಕ್ ಕವರ್ ಸಿಕ್ತು, ಆ ಪ್ಲಾಸ್ಟಿಕ್ ಕವರ್ನ ಸರಿಯಾಗಿ ಪ್ಯಾಕ್ ಮಾಡಿಲ್ಲ. ಮೌಂಟ್ ಬಂದ್ರೆ ಬ್ಯಾಗ್ ತೆಗೆದು ಮೇಲ್ಗಡೆ ಬಿಸಿ ಹಾಕಿದ್ರು ಟ್ರಾನ್ಸ್ಪೋರ್ಟ್ ಅಲ್ಲಿ, ಓಪನ್ ಆಯ್ತು. ಏನಾಯ್ತು ಅವಾಗ? 10 ರೂಪಾಯಿದು ಪುಳಿಯೋಗರೆ ಗೊಜ್ಜಿನಿಗೆ ಹೋಗ್ಬಿಟ್ಟು ಬಿಳಿ ಸೀರೆಗೆ ಸರಿಯಾಗಿ ಮಾರ್ಕ್ ಆಗಿದ್ದಿರ್ತದ ಅಲ್ಲಿ, ಅವ್ರು ಬಂದಿರ್ತದೆ. ಅವಾಗ ಅದು ಉಜ್ಲಿಕ್ಕೆ ಎಷ್ಟು ಕಷ್ಟ ಪಡ್ಬೇಕು ಗೊತ್ತಾ ನಿಮಗೆ? ಅವಾಗ ಗೊತ್ತಾಗತ್ತೆ ಆದ್ಮೇಲೆ ಕಷ್ಟ ಏನು ಅಂತ ಹೇಳಿಬಿಟ್ಟು. ಅದಕ್ಕಾಗಿ ಲೋಭ, ಇಲ್ಲಿ ಕೊಂಡು ಮನೆ ಬೇಕು, ಸರಿ, ಅದನ್ನು ತಗೊಳ್ಳೋದು ಏನು ತಪ್ಪಿಲ್ಲ. ಆದ್ರೆ ಇನ್ನೂ ಬೇಕು ಬೇಕು. ವರ್ತಮಾನ ಸಮಯದಲ್ಲಿ ವಾಸ್ತವಿಕತೆ ನೋಡಿದ್ರೆ, ಸತ್ಯ ಹೇಳಿ ಆದ್ಮೇಲೆ, ಸ್ವಂತ ಮನೆ ಉತ್ಮಾನೋ ಬಾಡಿಗೆ ಮನೆ ಉತ್ಮಾನೋ? ಬಾಡಿಗೆ ಮನೆ. ಅದಕ್ಕೆ ಇನ್ನೊಬ್ಬರ ಸಾಲ ಮಾಡಿ ಮನೆ ಕಟ್ಟೋದಕ್ಕಿಂತ ಇರೋದ್ರಲ್ಲಿ ಬಾಡಿಗೆ ಮನೆಯಲ್ಲಿ ಇರೋದು ಬೆಟರ್. ನಿಮಗೆ ಯಾವ್ದೋ ಒಂದು ಏರಿಯಾದಲ್ಲಿ ಬಾಡಿಗೆ ಮನೇಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ, ಸರಿನಾ? ಅಲ್ಲಿ ನೀರಿಲ್ಲ, ನೀರ್ ಸಪ್ಲೈ ಇಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಏನ್ ಮಾಡ್ಬೋದು? ಬಾಡಿಗೆ ಮನೆ ಚೇಂಜ್ ಮಾಡಿಬಿಡ್ಬೋದು, ಹೌದಾ? ಹೌದು. ಸ್ವಂತ ಮನೆ ಇದ್ರೆ ಅನುಭವಿಸ್ಬೇಕು, ಅಲ್ಲೇ ಅನುಭವಿಸ್ಬೇಕು. ಸರಿ ಸರಿ, ಬಾಡಿಗೆ ಮನೇಲಿ ಇದ್ದೀರಾ, ರೋಡ್ ಕಟಿಂಗ್ ಬಂದ್ಬಿಡ್ತು, ಗೌರ್ಮೆಂಟ್ ನೋಟಿಸ್ ಕೊಟ್ಟಿದ್ದಾರೆ ರೋಡ್ ಕಟಿಂಗ್ ಆಗ್ತದೆ ಅಂತ. ಅವಾಗ ಚೇಂಜ್ ಮಾಡ್ಬೋದು. ಬಾಡಿಗೆ ಮನೆ ಚೇಂಜ್. ಸ್ವಂತ ಮನೆ ಆಗ, ಅಯ್ಯೋ ಮನೆ ಹೋಗ್ಬಿಡ್ತಲ್ರಿ, ಏನ್ ಮಾಡುದ್ರಿ? ಆದ್ಮೇಲೆ ನೀವಿರೋದು ಬಾಡಿಗೆ ಮನೆಯಲ್ಲೋ ಸ್ವಂತ ಮನೆಯಲ್ಲೋ? ಬಾಡಿಗೆ. ಹೌದಾ? ಎಲ್ಲರೂ ಬಾಡಿಗೆ ಮನೇಲಿ ಇದ್ದೀರಿ? ಎಲ್ಲರೂ. ಹೌದಾ? ನಮ್ಮ ಸ್ವಂತ ಮನೆ ಪರಮಧಾಮ, ಇರೋದು ಬಾಡಿಗೆ ಮನೆ. ಶರೀರ ಸ್ವಂತ ಮನೆ ಬಾಡಿಗೆ ಮನೆನೋ? ಬಾಡಿಗೆ. ಶರೀರ ಬಾಡಿಗೆ ಮನೆ, ಪ್ರಪಂಚ ಬಾಡಿಗೆ ಮನೆ. ಮತ್ತ್ಯಾಕೆ ಆ ಸ್ಥೂಲದ ಯಾಕರಿ ಅದು ಬಾಡಿಗೆ ಮನೆ ಇಟ್ಕೊಳ್ತೀರಾ? ಸ್ವಂತ ಮನೆ ಯಾಕೆ ಮಾಡ್ಕೊಳ್ತೀರಿ? ಓಕೆ, ಸ್ವಂತ ಮನೆ ಆಲ್ರೆಡಿ ಬಂದಿದೆ, ಏನ್ ತೊಂದರೆ ಇಲ್ಲ. ಈಗ ನಮ್ಗೆ ಸ್ವಂತ ಮನೆ ಬೇಕು ಅಂತ ಮಾಡ್ತಾ ಹೋದ್ರೆ ಎಷ್ಟು ಸಮಯ, ಎಷ್ಟು ಸಂಕಲ್ಪ ವೇಸ್ಟ್ ಆಗತ್ತಲ್ವಾ? ಅಷ್ಟೆಲ್ಲ ಮಾಡ್ಕೊಂಡಾಗ ಏನಾಗತ್ತೆ? ಪುರುಷಾರ್ಥಕ್ಕೆ ಸಮಯ ಕಡಿಮೆ ಆಗ್ಬಿಡ್ತದೆ ಅಲ್ವಾ? ಹಾಗಾಗಿ ಹೇಳ್ತಾರೆ, ಎಷ್ಟು ಸ್ವಂತಕ್ಕೆ ಅಂತ ನೀವು ಮಾಡ್ತಾ ಹೋಗ್ತಿರೋ ಅಷ್ಟೇನಾಗ್ತಾ ಹೋಗ್ತದೆ, ಸಮಸ್ಯೆ ಜಾಸ್ತಿ ಆಗ್ತದೆ. ನೋಡಿ, ಬಸ್ಸಲ್ಲಿ ಬಂದ್ರಿ, ಇಳಿದ್ರಿ, ನಿಮ್ ಮನೆಗೆ ಬಂದ್ಬಿಟ್ಟು ವಿಷಯ ಮುಗಿದು ಬಿಡ್ತು. ಸರಿ, ನಿಮ್ದೇ ಸ್ವಂತ ಕಾರ್ ಇದೆ, ಓಕೆ, ಬೆಂಗಳೂರಿನಲ್ಲಿ ಎಲ್ಲೋ ಒಂದ್ ಕಡೆಗೆ ಇದ್ದೀರಾ, ರೋಡಲ್ಲಿ ನಿಲ್ಸಿದ್ದೀರಾ, ರಾತ್ರಿ ನಿದ್ದೆನೇ ಬರೋದಿಲ್ಲ. ಯಾಕೆ ಹೇಳಿ? ಆ ನಮ್ ಕಾರು ಯಾರೋ ಕದ್ಕೊಂಡು ಹೋಗ್ಬಿಟ್ರೆ, ಯಾರೋ ಉಜ್ಕೊಂಡು ಹೋಗ್ಬಿಟ್ರೆ,
ಎಷ್ಟು ಭಯ. ಯಾಕಂದ್ರೆ ನಮ್ ಕಾರ್ ಅಲ್ವಾ, ಬಾಡಿಗೆದಾಗಿದ್ದಿದ್ರೆ ಪ್ರಯಾಣ ಮುಗಿದು ಒಳಗಡೆ ಹೋಗ್ಬಿಟ್ಟು ಕೆಲಸ ಮುಗಿದೋಯ್ತಲ್ವಾ ಅಲ್ಲಿ. ಅದಕ್ಕಾಗಿ ಸಾಧನಗಳಿರ್ಲಿ, ಹಣ ಇರ್ಲಿ, ವಸ್ತುಗಳಿರ್ಲಿ, ಪ್ರಾಪಂಚಿಕ ವಿಷಯಗಳಿರ್ಲಿ, ಎಷ್ಟು ಬೇಕು ಅಷ್ಟೇ ತಗೊಳ್ಳಿ. ನ್ಯೂಸ್ ಪ್ರಪಂಚದ ಬಗ್ಗೆ ಗೊತ್ತಿರ್ಬೇಕು, ಡೈಲಿ ಒಂದು 10 ನಿಮಿಷ ಕೇಳಿ. ದಿನವಿಡೀ ಅದನ್ನೇ ಕೆಲವೊಬ್ರು ಮನೇಲಿ ನೋಡಿದೆ, ಬೆಳಗಿಂದ ರಾತ್ರಿವರೆಗೆ ಟಿವಿ ನಾನು ಹಾಕೇ ಆಡ್ತಾರೆ, ಅದೇ ನ್ಯೂಸ್ ಅದೇ ನ್ಯೂಸ್ ಅದೇ ನ್ಯೂಸ್, ಪುನಃ 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 ಕೇಳೋದು. ಈಶ್ವರಿ ಜ್ಞಾನವನ್ನ ಕೇಳಿ, ಶಾಶ್ವತವಾಗಿರೋದನ್ನು ತೆಗೆದುಕೊಳ್ಳಿ, ಅವಿನಾಶಿ ಆಗಿರೋದನ್ನು ತೆಗೆದುಕೊಳ್ಳಿ, ಬೇರೆಯವರಿಗೆ ಕಲ್ಯಾಣವಾಗಿರೋದನ್ನು ತೆಗೆದುಕೊಳ್ಳಿ, ಆತ್ಮ ಉನ್ನತಿಯಾಗಿರೋದನ್ನು ತೆಗೆದುಕೊಳ್ಳಿ. ಅದರಲ್ಲಿ ಲೋಭಿಗಳಾಗಿ. ಬಾಬಾ ಹೇಳ್ತಾರೆ, ಆತ್ಮೇರೆ ನಿಜವಾದ ಜೀವನ ಹೇಳುವಂಥದ್ದು ನಾನು ಸ್ಟಾಕ್ ಮಾಡ್ಕೊಳ್ಬೇಕು, ದಾನ ಮಾಡಬೇಕು. ದಾನ ಮಾಡ್ಬೇಕು. ಶಿವಬಾಬಾ ಏನ್ ಮಾಡ್ತಾರೆ, ತಮ್ಮಲ್ಲಿರುವಂತ ಜ್ಞಾನವನ್ನ, ಶಕ್ತಿಗಳನ್ನ, ವಿಶೇಷತೆಯನ್ನ, ಗುಣವನ್ನ, ಆಸ್ತಿಯನ್ನ ನನಗ್ ಬೇಕು ಅಂತ ಇಟ್ಕೊಳ್ತಾರೋ, ದಾನ ಮಾಡ್ತಾರೋ. ರಮಾ ಬಾಬಾ ದಾನ ಮಾಡ್ತಾರೆ. ನಾವು ಇಟ್ಕೊಂತೀವಿ. ನಂದು ಈ ಜ್ಞಾನದ ಸೀಕ್ರೆಟ್ ನಾನು ಬೇರೆಯವ್ರಿಗೆ ಹೇಳೋದಿಲ್ಲಪ್ಪ. ಹೇಳ್ಬಿಟ್ಟು ಅವ್ರೇನ ಮುಂದ್ ಬಂದ್ಬಿಟ್ರೆ ಹೇಳಿದ್ರು ನಾನ್ ಹೇಳಿದ್ದು ಅಂತ. ಎಷ್ಟು ನೀವು ಬೇರೆಯವ್ರಿಗೆ ಜ್ಞಾನ ತಿಳಿಸ್ತೀವಲ್ಲ, ಅಷ್ಟು ನಿಮ್ಗೆ ಹೊಸ ಹೊಸ ಹೊಸತನ್ನ ಬಾಬಾ ಏನ್ ಮಾಡ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ ಆತ್ಮೀಯರೇ. ಅದಕ್ಕಾಗಿ ಇವತ್ತು ಕೂಡ ಬಾಬಾ ಹೇಳ್ದಲ್ಲ, ಮಳೆಯಾಗಿ, ಜ್ಞಾನ ಕೊಡುವಂತ ಮಳೆಯಾಗಿ, ಅನುಭವಿಗಳಾಗಿ, ಬೇರೆಯವ್ರಿಗೆ ಕೊಡುವಂತವರಾಗಿ ಎಷ್ಟು ಕೊಡ್ತಾ ಹೋಗ್ತಿರೋ ಅಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕಾಗಿ ನಿರ್ಲೋಭಿ ನಿಮ್ಮ ಮನಸ್ಸನ್ನ ಕೇಳ್ಕೊಳ್ಳಿ. ಇನ್ನೂ ಬಿಲ್ಡಿಂಗ್ ಬೇಕು, ಇನ್ನೂ ಆಭರಣಗಳು ಬೇಕು, ಇನ್ನೂ ವ್ಯಕ್ತಿಗಳು ಬೇಕು, ಇನ್ನೂ ಸಾಧನಗಳು ಬೇಕು. ಬೇಕಾ? ನಿಮ್ಮ ಮನದಲ್ಲಿ, ನಿಮ್ಮ ಜೀವನದಲ್ಲಿ ಎಷ್ಟು ವಸ್ತು, ವ್ಯಕ್ತಿ, ವಿಷಯಗಳು ಬರ್ತಾವೋ ಅಷ್ಟು ಸಮಸ್ಯೆಗಳು ಏನಾಯ್ತು, ಹೆಚ್ಚಿಗೆ ಆಗತ್ತೆ ಅಂತ ತಿಳ್ಕೊಳ್ಳಿ. ಅದರಲ್ಲಿರುವಂತ ವಿಕಾರ, ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ, ನಿಮ್ಮ ಜೀವನದ ಮೇಲೆ, ನಿಮ್ಮ ಪರಿವಾರದ ಮೇಲೆ, ನಿಮ್ಮ ಸಂಸಾರದ ಮೇಲೆ ಪರಿಣಾಮ ಬೀಳತ್ತೆ ಆತ್ಮೀಯರೇ. ಅದಕ್ಕಾಗಿ ಆಸೆ ಪಡೋದು ತಪ್ಪಲ್ಲ, ಅನಿವಾರ್ಯತೆಯನ್ನು ಎಷ್ಟು ಬೇಕೋ ಅಷ್ಟನ್ನ ಪಡ್ಕೊಳ್ಳೋದು ತಪ್ಪಲ್ಲ. ಅನ್ನ ಸಾಂಬಾರ್ ತಿನ್ನೋದು ತಪ್ಪಲ್ಲ. ತಪ್ಪ್ಯಾವುದು? ತುಪ್ಪದಿಂದ ರೊಟ್ಟಿನೇ ತಿನ್ಬೇಕು ಹೇಳುವಂಥದ್ದು ಏನಿದೆಯಲ್ಲ, ಹೀಗೇ ಆಗ್ಬೇಕು ಹಾಗೇ ಆಗ್ಬೇಕು ಅಂತ ಬಿಟ್ಟು ನಿರೀಕ್ಷೆ ಮಾಡುವಂಥದ್ದು, ಓಕೆ, ಅದು ತಪ್ಪು ಅಂತ ಹೇಳ್ತಾರೆ. ಅದಕ್ಕಾಗಿ ಜೀವನದಲ್ಲಿ ಏನು ಬರುತ್ತೋ ಅದನ್ನ ಸ್ವೀಕಾರ ಮಾಡಿ, ಎಷ್ಟು ಅನಿವಾರ್ಯತೆ ಇದೋ ಅಷ್ಟನ್ನ ಮಾತ್ರ ಸ್ಟಾಕ್ ಅನ್ನ ಮಾಡ್ಕೊಳ್ಳಿ. ಅತಿಯಾಗಿರೋದನ್ನ ಸ್ಟಾಕ್ ಮಾಡ್ಕೊಂಡಾಗ ಒಂದು ದಿನ ನಿಮ್ಮ ಎದುರುಗಡೆಗೆ ಅದು ವಿನಾಶ ಆಗತ್ತೋ ಆಗಲ್ವೋ? ಆದಾಗ ಖುಷಿ ಆಗತ್ತೋ ದುಃಖ ಆಗತ್ತೋ? ದುಃಖ ಆಗುತ್ತೆ. ಸರಿ, ನಿಮ್ಮ ಎದುರುಗಡೆ ವಿನಾಶ ಆಗಿಲ್ಲ ಅಂತಾನೆ ತೆಗೆದುಕೊಳ್ಳಿ, ಆ ವಸ್ತು ವಿಷಯವನ್ನ ನೀವು ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗತ್ತಾ? ಇಲ್ಲ. ಒಂದೇ ನಿಮ್ಮ ಎದುರುಗಡೆಗೆ ಅದು ವಿನಾಶ ಆಗತ್ತೆ, ಇಲ್ಲ ನೀವು ಅದ್ರ ಜೊತೆ ವಿನಾಶ ಆಗ್ತೀರಿ. ಹೌದಾ? ಶರೀರವನ್ನ ತುಂಬಾ ಸುಂದರ ಮಾಡೋದು ತೆಗೆದುಕೊಂಡು ಹೋಗ್ತೀರಾ? ಇಲ್ಲ. ಶರೀರ ಸುಂದರವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಒಂದು ಪ್ರಾಕ್ಟಿಕಲ್ ಉದಾಹರಣೆ ಹೇಳ್ತೇನೆ ಕೇಳಿ. ನಮ್ಮೂರಿನಲ್ಲಿ ನಮ್ಮ ಮನೆ ದಪ್ಪ ದಪ್ಪ ಗೋಡೆ, ಮಣ್ಣಿನ ಗೋಡೆ, ಸರಿನಾ, ಸಿಮೆಂಟ್ ಪ್ಲಾಸ್ಟರಿಂಗ್ ಮಾಡಿದ್ದಿದೆ, ನೆಲ ರೆಡ್ ಆಕ್ಸೈಡಿಂದ ಮಾಡಿದ್ದಿದೆ, ಮೇಲ್ಗಡೆಗೆ ಮೆಚ್ಚಿದೆ. ಮನೆ ಯಾರು ಕಟ್ಟಿದೆ ಅಂತೂ ನಮ್ಗಂತೂ ಗೊತ್ತಿಲ್ಲ, ನಮ್ಮ ತಂದೆ ಅಂತೂ ಕೊಟ್ಟಿಲ್ಲ, ನಮ್ಮ ತಾತನೂ ಕೊಟ್ಟಿದ್ದಾರೆ ಇಲ್ಲೋ ಗೊತ್ತಿಲ್ಲ, ನಮ್ಮಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಯಾರು ಕಟ್ಟಿದ್ದಾರೆ, ಸರಿನಾ. ಹೆಂಚಿನ ಮನೆ, ಮೊದಲು ಕಪ್ಪು ಹೆಂಚಿತ್ತು, ಇವಾಗ ಮಂಗಳೂರು ಹೆಂಚನ್ನು ಹಾಕಿದ್ದಿದೆ, ಸರಿ. ನಮ್ಮ ಮನೆ ಪಕ್ಕದಲ್ಲೂ ಕೂಡ ಅದೇ ರೀತಿ ಮನೆ ಇತ್ತು. ಆ ಮನೆಯನ್ನು ತೆಗೆದುಬಿಟ್ಟು ಹಿಂದ್ಗಡೆಗೆ ಏನ್ ಮಾಡಿದವರು, RCC ಬಿಲ್ಡಿಂಗ್ ಕಟ್ಟಿದ್ರು. ಏನ್ ಕಟ್ಟಿದ್ರು? ಸರಿನಾ. ಈಗ ಬಿಸಿಲಿನ ಟೈಮ್ ಅಲ್ಲಿ ನಮ್ಮ ಮನೆ ಕೂಲ್ ಆಗಿರ್ತದೆ, ಅವ್ರ ಮನೆ ಚೆನ್ನಾಗಿ ಬಿಸಿ ಆಗಿರ್ತದೆ. ಯಾಕೆ ಹೇಳಿ? RCC ಕಟ್ಟಿದ್ದು ನೆಲದ ಮೇಲೆ ನೀರು ಬರ್ತದೆ ಅಂತ ಬಿಟ್ಟು ಮೇಲೆ ಕಟ್ಟಿದ್ರು. ಮೇಲೆ ಕಟ್ಟಬೇಕಂದ್ರೆ 15 ಮೆಟ್ಲು ಹತ್ಬಿಟ್ಟು ಹೋಗ್ಬೇಕು. ದೊಡ್ಡ ಮನೆ, ಕ್ಲೀನ್ ಮಾಡ್ಲೇಬೇಕು ಪ್ರತಿದಿನ, ಧೂಳು ಬರ್ತದೆ, ಸರಿನಾ. ಆಮೇಲೆ ಬಿಸಿಲು ಬಂದಾಗ ವಿಪರೀತ ಬಿಸಿಲು, ಕರೆಂಟ್ ಇಲ್ಲ ಅಂದ ತಕ್ಷಣ ಏನಾಗ್ಬಿಡ್ತದೆ ಅಂತಂದ್ರೆ ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ, ಫ್ಯಾನ್ ಬೇಕೇ ಬೇಕು. ಫ್ಯಾನ್ ಹಾಕಿದ ತಕ್ಷಣ ಕರೆಂಟ್ ಬಿಲ್ ಬಂದ್ಬಿಡ್ತದೆ ಅಲ್ವಾ. ಒಂದಕ್ಕೊಂದಕ್ಕೆ ಎಷ್ಟು ಲಿಂಕ್ ನೋಡಿ ಅಲ್ವಾ ಆದ್ಮೇಲೆ.
ಅದಕ್ಕಾಗಿ ಎಷ್ಟು ಸಾಧನಗಳನ್ನ ನಾವು ನಮ್ದನ್ನಾಗಿ ಮಾಡ್ತಾ ಹೋಗ್ತೀವೋ ಅಷ್ಟೇನಾಗ್ತಾ ಹೋಗ್ತದೆ, ದುಃಖ ಜಾಸ್ತಿ ಆಗತ್ತೆ. ಫ್ರಿಡ್ಜ್ ಇದೆ ಅಂತ ತಕ್ಷಣ ಸಾಂಬಾರನ್ನ ಫ್ರಿಡ್ಜ್ ನಲ್ಲಿ ಇಟ್ಬಿಟ್ಟು ವಾರಗಟ್ಲೆ ಮಾಡ್ಬಿಟ್ಟು ಏನ್ ಮಾಡ್ತೀವಿ, ತಿಂತೀವಿ. ಆರೋಗ್ಯ ಚೆನ್ನಾಗಿರ್ತದೋ ಹಾಳಾಗುತ್ತೋ? ಹಾಳಾಗುತ್ತೆ. ಅದಕ್ಕೆ ನಮ್ಮಲ್ಲಿ ಫ್ರಿಡ್ಜು ಇಲ್ಲ, ನಮ್ಮಲ್ಲಿ ಟಿವಿನೂ ಇಲ್ಲ. ಸರಿನಾ? ಎಷ್ಟು ಅವಶ್ಯಕತೆ ಇದೆ. ಆದ್ಮೇಲೆ ನಾನು ಒಂದು ಮೊಳೆ ತರಬೇಕಾದ್ರೆ ಯೋಚನೆ ಮಾಡ್ತೇನೆ, ಅವಶ್ಯಕತೆ ಇದೆಯಾ, ಇದ್ರ ಮಾತ್ರ ತಗೊಂಡು ಬರೋಣ. ಇಲ್ಲ ಅಂತದ್ ಯಾಕೆ, ನಾವೇನು ಇರುವುದಿಲ್ವಲ್ಲ ಈ ಮನೆಯಲ್ಲಿ, ಯಾಕೆ ತರಬೇಕದನ್ನ? ಏನಾದ್ರು ಎಮರ್ಜೆನ್ಸಿ ಬೇಕು ಅಂದ್ರೆ ಪಕ್ಕದ ಮನೆಯಿಂದ ಏನಾದ್ರು ಒಂದು ಐಟಮ್ ಬೇಕು ಅಂದ್ರೆ ತಗೊಂಡು ಬರ್ತೇನೆ, ತಂದ್ಬಿಟ್ಟು ವಾಪಸ್ ಕೊಟ್ಟು ಬಿಡ್ತೇನೆ ಅಷ್ಟೇ. ಹಾಗಂತ ಜಿಪುಣರಾಗ್ಬಿಡಿ. ಹಾಗಲ್ಲ, ಜಿಪುಣತನೇ ಬೇರೆ. ಖರ್ಚೇ ಮಾಡಬಾರ್ದು ಅಂತ ಬಿಟ್ಟು ಜಿಪುಣತನ ಇಲ್ಲ. ಎಲ್ಲಿ ಈಶ್ವರಿ ಸೇವೆ ವಿಷಯ ಬರ್ತದೋ, ಎಲ್ಲಿ ಅವಶ್ಯಕತೆ ಇರ್ತದೋ, ಯಾರಿಗೆ ಕೊಡಬೇಕು ಅನ್ನುವಂತ ಮನೋಭಾವ ಬರ್ತದೆ, ಅದು ಸ್ಥೂಲ ಇಲ್ಲಿ ಸೂಕ್ಷ್ಮ ಅಲ್ಲಿ ಪಟ್ ಅಂತ ಕೊಟ್ಬಿಡ್ಬೇಕು. ಎಲ್ಲೂ ಕೂಡ ಈಶ್ವರ್ಯ ಕಾರ್ಯ ನಿಲ್ಲಬಾರದು. ವೈಯಕ್ತಿಕವಾಗಿ ಶಾರೀರಿಕವಾಗಿ ಜಿಪುಣತನ ಮಾಡಿ ಈಶ್ವರ್ಯ ಕಾರ್ಯದಲ್ಲಿ ಎಂದೂ ಜಿಪುಣತನವನ್ನ ಮಾಡಬೇಡಿ. ಅವಶ್ಯಕತೆ ಇದ್ದಾಗ ಜಿಪುಣತನ ಅಂತಂದ್ರೆ ಎಲ್ಲಿ ಅಂತ ಗೊತ್ತಿರಬೇಕು. ಅಯ್ಯೋ ಇವತ್ತು 18 ಜನವರಿನಪ್ಪ, ಇವತ್ತು ಬಾಬನ ಮೇಲೆ ತುಂಬಾ ಪ್ರೀತಿ ಇದೆ, 500 ರೂಪಾಯಿದು ಗುಲಾಬಿ ಹೂವಿನ ಹಾರವನ್ನ ಬಾಬನಿಗೆ ಹಾಕ್ಬೇಕು, ಹಾಕ್ಬಾರ್ದು? ಹಾಕ್ಬಾರ್ದಾ? ಬಾಬನ ಮೇಲೆ ಪ್ರೀತಿ ಇದೆಯಲ್ವ ನಿಮ್ಗೆ? ಪ್ರೀತಿ ಇದೆ, ಬಟ್ ಅದು ವಿನಾಶ ಆಗುತ್ತಲ್ಲ. ವಿನಾಶ ಅಲ್ಲ, ವೇಸ್ಟ್ ಅಲ್ವಾ? ಅಂದ್ರೆ ಏನು ಪ್ರಯೋಜನ ಅದರಿಂದ? ಅದರಿಂದ ನಿಮ್ದು ಏನಾದ್ರು ಯೋಗ ಜಾಸ್ತಿ ಆಗತ್ತಾ? ವೈಬ್ರೇಷನ್ ಚೆನ್ನಾಗ್ ಆಗತ್ತಾ? ಬಂದವ್ರಿಗೆ ಏನಾದ್ರು ಯೋಗದ ಅನುಭವ ಆಗ್ತದ? ಇಲ್ವಲ್ಲ. ಯೋಚನೆ ಮಾಡಿ ಸ್ವಲ್ಪ. ಒಂದು ಎಣ್ಣೆ ದೀಪ ಹಾಕ್ಬೇಕಾದ್ರೆ ಯೋಚನೆ ಮಾಡ್ತಾರೆ. ಸುಮ್ನೆ ಯಾಕೆ ಎಣ್ಣೆ ದೀಪವನ್ನ ನಾವು ಯೂಸ್ ಮಾಡ್ಬೇಕು? ಬಿಸಿ ಯಾಕೆ ಮಾಡ್ಬೇಕು ವಾತಾವರಣವನ್ನ? ಅದ್ರ ಬಳಿ ಕುತ್ಕೊಂಡ್ಬಿಟ್ಟು ರಾಜಯೋಗವನ್ನ ಮಾಡಿ. ಆ 500 ರೂಪಾಯಿನ ಯಾಕೆ ವೇಸ್ಟ್ ಮಾಡ್ತೀರಿ ಅನಾವಶ್ಯಕವಾಗಿ? ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಕೊಡಿ. ಅದರ ಬದಲು ಬಾಬನ ಮಕ್ಕಳು ಯಾರೋ ಒಬ್ರು ಆರೋಗ್ಯ ಸರಿ ಇರಲ್ಲ, ಅವರಿಗೆ ಮೆಡಿಸಿನ್ ಅನ್ನ ಕೊಡಿಸಿ. ಸರೆಂಡರ್ ಇರೋರಿರ್ಲಿ, ಬೇರೆಯವ್ರಿರ್ಲಿ, ಅವರೆಷ್ಟು ಆಶೀರ್ವಾದ ಕೊಡ್ತಾರೆ ಗೊತ್ತಾ? ಸರಿ, ಬಾಬನ ಮಕ್ಕಳೇ ಇಲ್ಲ, ಲೌಕಿಕದವರೇ ಇಲ್ಲಿ ಯಾರಿಗೂ ಆರೋಗ್ಯ ಸರಿ ಇಲ್ಲ, ಯಾವ್ದೋ ಮಕ್ಕಳಿಗೆ ಸ್ಕೂಲಿನ ಫೀಸ್ ಬೇಕು, ಯಾರಿಗೂ ಊಟ ತಿಂಡಿ ಬೇಕು, ಆ ರೀತಿ ಸಹಯೋಗವನ್ನ ಕೊಡಿ. ಅಲ್ಲ ಯಾಕೆ ಸುಮ್ಮನೆ ಈ ಒಂದು ಸಾವಿರಾರು ಗಟ್ಟಲೆ ಶೋ ಮಾಡಿ, ಫೋಟೋ ಮಾಡಿ, ಹೂವನ್ನ ಇಟ್ಬಿಟ್ಟು ಯಾಕೆ ಅನಾವಶ್ಯಕವಾಗಿ ಖರ್ಚು ಮಾಡ್ತೀರಾ? ಬರ್ತಡೇ ಅಂತೆ, ಕೇಕ್ ಅಂತೆ, ಪಾರ್ಟಿ ಅಂತೆ, ಮತ್ತೊಂದಂತೆ, ಮಗದೊಂದಂತೆ, ಯಾಕೆ ಅದನ್ನ ಹಾಳು ಮಾಡ್ತೀರಿ? ಬಟ್ಟಿಗಳಲ್ಲಿ ಹೋದಾಗ್ಲೂ ನಾನು ಹೇಳ್ತೇನೆ, ಸಿಂಪಲ್ ಆಗಿ ಆಹಾರವನ್ನ ಮಾಡಿ. ಸುಮ್ಮನೆ ವೆರೈಟಿ ಬಜ್ಜಿ ಬೋಂಡ ಇದನ್ನೆಲ್ಲ ಮಾಡಬೇಡಿ. ಒಬ್ಬಟ್ಟನ್ನ ಮಾಡಬೇಡಿ. ಬರ್ತಾರೆ ಜ್ಞಾನ ಕೇಳಿ, ಅವ್ರು ಒಬ್ಬಟ್ಟು ಮಾಡ್ಲಿಕ್ಕೆ ಮಾತ್ರ ಕುಳಿಸ್ಬಿಟ್ರೆ ಏನಾಗ್ಬಿಡ್ತದೆ? ತಿಂದವರು ಕೂಡ ಚೆನ್ನಾಗಿ ತಿಂದ್ಬಿಡ್ತಾರ ಆಮೇಲೆ, ಅಲ್ವಾ? ಅದಕ್ಕಾಗಿ ಆದ್ಮೇಲೆ ಲೋಭ ಒಳ್ಳೆಯದಲ್ಲ, ಲೋಭ ಬೇಡ. ನಾಟಕದ ಅನುಸಾರ ಭಗವಂತ ಏನು ಕೊಟ್ಟಿದಾರೋ ಅದನ್ನ ಸ್ವೀಕಾರ ಮಾಡಿ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಸಾಧಾರಣವಾದಂತ ಜೀವನ ಇಲ್ಲಿ. ಯೋಚನೆ ಮಾತ್ರ ಸದಾಕಾಲ ಉನ್ನತ ಸ್ಥಿತಿಯಲ್ಲಿರ್ಲಿ. ಮೌಂಟ್ ಅಬುನಲ್ಲೆಲ್ಲ ನೋಡಿದಾಗ ಗೋಡೆಗೆ ನೋಡಿ ಬರೀ ಬಿಳಿ ಬಣ್ಣ ಹೊಡೆದಿರ್ತಾರಲ್ವಾ, ಸುಣ್ಣ ಹೊಡೆದಿರ್ತಾರ, ಅಷ್ಟು ಸಾಕು. ಮಲ್ಕೊಳ್ಳಿಕ್ಕೆ ಒಂದು ಮಂಚ. ಮೊದಲೆಲ್ಲ ಹೋದಾಗ ಮಂಚನೂ ಇರ್ಲಿಲ್ಲ, ನೆಲದ ಮೇಲೆ ಮಲ್ಕೊಳ್ಬೇಕಿತ್ತು. ಇವಾಗೆಲ್ಲ ಮಣ್ಣಿನೋ ಬೆನ್ನೋ ಸ್ಟಾರ್ಟ್ ಆಗಿದೆ ಅಂತ ಬಿಟ್ಟು ಏನಾಗಿದೆ, ಓಕೆ, ಎಷ್ಟು ಅನಿವಾರ್ಯತೆ ಇದೆ ಅದನ್ನ ಮಾಡೋದಲ್ಲಿ ತಪ್ಪಿಲ್ಲ ಆತ್ಮೀಯರೇ. ಆದ್ರೆ ಅತಿರೇಕವಾಗಿ ಅದನ್ನು ನೀವು ಸ್ಟಾಕ್ ಮಾಡ್ಕೊಂಡಾಗ ಅದು ನಿಮ್ಗೆ ದುಃಖವಾಗ್ತದೆ, ಅಲ್ವಾ? ಸೀತೆಗೆ ದುಃಖ ಯಾಕೆ ಬಂತು? ಬಂಗಾರದ ಜಿಂಕೆ ನೋಡಿದ, ಅಲ್ವಾ? ಲೋಭ ತಾನೆ. ರಾಮ ಲಕ್ಷ್ಮಣ ಜೊತೆಯಲ್ಲಿದ್ದಾಗ್ಲೂ ಕೂಡ ಆ ಲೋಭದ ಕಾರಣದಿಂದ ರಾವಣನ ಜೊತೆಯಲ್ಲಿ ಇರಬೇಕಾದ ಅನಿವಾರ್ಯತೆ ಬಂತು ಆತ್ಮೀಯರೇ. ಹಾಗೆ ನಿಮ್ಮ ಜೀವನದಲ್ಲಿ ಅಂತರಾಳದಲ್ಲಿ ಹೋಗ್ಬಿಟ್ಟು ನೋಡಿ, ಮನಸ್ಸಿನಲ್ಲಿ ಸ್ವಂತ ಮನೆ ಬೇಕು, ಹೊಸ ಕಾರ್ ಬೇಕು, ಹೊಸ ಮಾಡೆಲ್ ಬಂದಿದೆಯಂತೆ, 30,000 ರೂಪಾಯಿ ಮೊಬೈಲ್ ಬೇಕು, ಬಂಗಾರ ಬೇಕು, ಊರ್ ಸುತ್ತಬೇಕು ಅಂತ ಮನಸ್ಸಿನಲ್ಲಿ ಇದೆಯಾ? ಇನ್ನು ಕೆಲವೊಬ್ರಿಗೆ ಇರ್ತದೆ, ಬಂಗಾರದ ಬ್ಯಾಡ್ಜ್ ಹಾಕೊಳ್ಬೇಕು. ಏನು ಗೊತ್ತಾ? ಬಂಗಾರದ ಬ್ಯಾಡ್ಜ್ ಹಾಕೊಂಡ್ಬಿಟ್ಟಿರ್ತಾರೆ, ಎಲ್ಲೋ ಬಂಗಾರದ ಬ್ಯಾಡ್ಜ್ ಇಟ್ಬಿಟ್ಟಿರ್ತಾರೆ. 2 ಗಂಟೆ ಸಿಗಲೇ ಇಲ್ಲ, ಎಲ್ಲೋ ಒಂದ್ ಕಡೆ ಇದೆ ಅಂತ ತಿಳ್ಕೊಳ್ಳಿ. ಅವ್ರ ಮನಸ್ಸು ಎಷ್ಟು ಶಾಂತವಾಗಿರ್ತದಲ್ಲ. ಇಲ್ಲ ಚಂಚಲ. ಬಂಗಾರದ ಬ್ಯಾಡ್ಜ್ ಹಾಕೊಂಡ್ಬಿಟ್ಟಿದ್ರೆ ಕಳ್ದೋಗ್ಬಿಟ್ಟಿದೆ. ಬಾಬಾನ ಮಿಲ್ಲಕ್ಕೆ ಡೈಮಂಡ್ ಹಾಲ್ ಅಲ್ಲಿ ಕುತ್ಕೊಂಡಿದ್ದಾರೆ. ಎದುರುಗಡೆ ಬಾಬಾ ಬಂದಿದ್ದಾರೆ, ಬಾಬಾ ದೃಷ್ಟಿ ಕೊಡ್ತಾ ಇದ್ದಾರೆ, ಮುರಳಿ ನುಡಿಸ್ತಾ ಇದ್ದಾರೆ. ಗಮನ ಇಲ್ಲಿ. ಬಂಗಾರದ ಬ್ಯಾಗ್
ಹೌದಾ? ಸರಿ, 25 ರೂಪಾಯಿ ಬ್ಯಾಡ್ಜ್ ಇತ್ತು. ಕಾರಣ ಅದನ್ನ ಎಲ್ಲೋ ಹೋಗಿದೆ ಅಂತ ತಿಳ್ಕೊಳ್ಳಿ, ಚಿಂತೆ ಬರುತ್ತಾ? ಬರಲ್ಲ. ಇಲ್ಲ. ಬರಲ್ಲ. ಯಾಕೆ? 25 ರೂಪಾಯಿ. ಬಂಗಾರದಲ್ಲ. 25 ರೂಪಾಯಿ ಸರಿ ಇಲ್ಲ, ಇನ್ನೊಂದು ತಗೊಂಡಾಯ್ತಲ್ವಾ? ಆದ್ಮೇಲೆ ಸಣ್ಣ ಸಣ್ಣ ವಿಷಯ. ಹೌದು. ಪಾಪನ ಮನೆಗೆ ಹೋಗ್ಬೇಕು ಅಂತ ಹೊಸ ಬಾಟಾ ಚಪ್ಪಲಿ ತಗೊಂಡಿರ್ತಾರೆ 1,000 ರೂಪಾಯಿದು, ಸರಿನಾ? ಹೊರಗಡೆ ಇಟ್ಟಿರ್ತಾರೆ, ವಾಪಸ್ ಕ್ಲಾಸ್ ಮುಗಿಸಿ ಹೊರಗಡೆ ಹೋದ್ರೆ ಚಪ್ಪಲಿ ಗಾಯಬ್. ಅವಾಗ ಅಯ್ಯೋ 1,000 ರೂಪಾಯಿ ಇದ್ರಿ ಹೋಯ್ತಲ್ಲ. ಆಯ್ತು. ಅದ 50 ರೂಪಾಯಿ ಚಪ್ಪಲಿ ಆಗಿದ್ದಿದ್ರೆ ಹೋಗ್ಲಿ ನಾನ್ ತಗೊಳಲ್ಲ. ಅಲ್ಲ, ಯೋಚನೆ ಮಾಡಿ. ಆದ್ಮೇಲೆ ಸಣ್ಣ ಸಣ್ಣ ವಿಷಯಗಳಲ್ಲಿ ನಮ್ಮ ಮಾನಸಿಕ ಸ್ಥಿತಿಯನ್ನ ನಾವೆಷ್ಟು ಹಾಳು ಮಾಡ್ಕೊಳ್ತೀವಿ. ಕಾರಣ ಲೋಭ. ಚೆನ್ನಾಗಿರೋದು ಬೇಕು, ಕಾಸ್ಟ್ಲಿ ಇರುವಂಥದ್ದು ಬೇಕು, ಸುಂದರವಾಗಿರುವಂಥದ್ದು ಬೇಕು, ಅಮೂಲ್ಯವಾಗಿರುವಂಥ ಬೇಕು ಹೇಳುವಂತ ಮನೋಭಾವ. ಆಧ್ಯಾತ್ಮಿಕತೆಯಲ್ಲಿ ಸಾಧನೆಯನ್ನ ಮಾಡಿ, ಜ್ಞಾನ ರತ್ನಗಳನ್ನ ನಿಮ್ದನ್ನಾಗಿ ಮಾಡ್ಕೊಳ್ಳಿ, ಅದನ್ನು ಸ್ಟಾಕ್ ಮಾಡ್ಕೊಳ್ಳಿ. ಅದು ಸ್ಥೂಲವಾದದಂಥದ್ದು ಬೇಡ. ಅದಕ್ಕೆ ಮಾಡ್ತಾರೆ, ತುಂಬಾ ಶ್ರೀಮಂತರಾಗೋದು ಬೇಡ, ತುಂಬಾ ಬಡವರಾಗೋದು ಬೇಡ. ಹಾಗಂತ ಕೊಳ್ತೋಗಿರುವಂಥದ್ದು ಹಾಳಾಗಿರುವಂಥದ್ದು ಆಹಾರವನ್ನು ಸ್ವೀಕಾರ ಮಾಡಿ ಅಂತ ಬಾಬಾ ಹೇಳುದಿಲ್ಲ. ಮಿಡ್ ಲೆವೆಲ್ ಅಲ್ಲಿರಿ. ಸರಿ, ಬಾಬಾ ಹೇಳ್ತಾರೆ ಜನರಲ್ ನಿಂತ್ಕೊಂಡು ಹೋಗಿ ಅಂತ ನಾನೇನು ಹೇಳಿಲ್ಲ, ಎಕ್ಸಿಕ್ಯೂಟಿವ್ ಅಲ್ಲೂ ಹೋಗಿ ಅಂತಾನು ಹೇಳಲಿಲ್ಲ. ಅಟ್ಲೀಸ್ಟ್ ಸ್ಲೀಪರ್ ಅಲ್ಲಾಗು, ಇಲ್ಲ 3 ಟೈರ್ AC ಯಲ್ಲಿ ಹೋಗಿ ಅಷ್ಟೇ. ಅದಕ್ಕಿಂತ ಹೆಚ್ಚಿನ ಬೇಡ ಅಂತ ಹೇಳ್ತಾರೆ ಬಾಬಾ. ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗಿ. ಅದಕ್ಕಾಗಿ ನಿಮ್ಮ ವೈಯಕ್ತಿಕ ಜೀವನವನ್ನು ಚೆಕ್ ಮಾಡಿ. ಈ ಮಾತನ್ನ ಬಾಬಾ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ಯಾವಾಗ ನಿಮ್ಮಲ್ಲಿ ಲೋಭ ಅಂತ ಇದ್ದಾಗ, ಯೋಗದಲ್ಲಿ ಕೂತ್ಕೊಂಡಾಗ ನಿಮ್ ಗಮನ ಏನಿರ್ತದೆ? ಲೋಭದ ಕಡೆನೆ ಹೋಗ್ತೀವಿ. ಬಿಲ್ಡಿಂಗ್ ಬಿಲ್ಡಿಂಗ್ ಬಿಲ್ಡಿಂಗ್, ಕಾರ್ ಕಾರ್ ಕಾರ್, ಬಟ್ಟೆ 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 ಅಲ್ವಾ? ವಸ್ತುಗಳು. ಇನ್ನು ಕೆಲವೊಂದ್ಸಲ ಹೇಳ್ತಾರೆ, ಅಣ್ಣವ್ರೆ ನಮ್ಗೇನು ಬೇಕಾಗಿಲ್ಲ, ಈಶ್ವರಿಯ ಸೇವೆಗಂತ ನಾವು ಕೇಳ್ತಾ ಇರುವಂತದ್ದು. ನಿಮಗೆ ಯಾವಾಗ ಏನ್ ಅವಶ್ಯಕತೆ ಇದೆಯೋ ಬಾಬಾ ಕೊಡ್ತಾರೆ. ನೀವು ಕೇಳ್ಬಿಟ್ಟು ತಗೊಳ್ಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಇದು ನಾನು ಈಶ್ವರ ಜೀವನ ನಾನು ಕಲ್ತ್ಕೊಂಡಿರೋದು. ಓಕೆನಾ? ಒಂದು ಉದಾಹರಣೆ ಹೇಳ್ತೇನೆ. ಕೊರೋನಾ ಬಂದ ತಕ್ಷಣದಲ್ಲಿ ಎಲ್ಲೋ 2-3 ತಿಂಗಳು ಮೊದಲಿಂದನೇ ಪ್ರೋಗ್ರಾಮ್ ಇತ್ತು, ಎಲ್ಲ ಸ್ಟಾಪ್ ಆಯ್ತು. ಮನೇಲಿ ಕೂತ್ಕೊಳ್ಬೇಕಾಗ್ಬೋದು. ಸ್ವಲ್ಪ ದಿನ ಖುಷಿ ಆಗ್ಬಿಡ್ತು, ಯಾಕಂದ್ರೆ ರೆಸ್ಟ್ ಸಿಕ್ತಲ್ವಾ. ತಿರುಗಿ 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 ಸುಸ್ತಾಗ್ಬಿಡ್ತು. ಆಮೇಲೆ ಏನ್ ಮಾಡೋದು? ತುಂಬಾ ಜನ ಸ್ಟೂಡೆಂಟ್ಸ್ಗಳ ಪರಿಚಯ ಆಗಿತ್ತು, ಫೋನ್ ಮಾಡ್ತಾ ಇದ್ರು ಗಂಟೆಗಟ್ಲೆ. ರಾತ್ರಿ 10 ಗಂಟೆ ಫೋನ್ ಮಾಡಿದ್ರೆ 12 ಗಂಟೆವರೆಗೂ ಫೋನಲ್ಲಿ ಏನು ಊರು ಸುದ್ದಿ ಅಲ್ಲ, ಈಶ್ವರ ಜ್ಞಾನದ ಬಗ್ಗೆ ಚರ್ಚೆ ನಡೀತಾ ಇತ್ತು, ಖುಷಿ ಆಗ್ತಾ ಇತ್ತು. ಆಮೇಲೆ ಕೆಲವೊಬ್ರು ಏನ್ ಹೇಳಿದ್ರು ಅಂದ್ರೆ, ಬಾಬಾ ನಮ್ಮನ್ನ ಯೋಗದಲ್ಲಿ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟಿರೋದಕ್ಕೆ ವಾಟ್ಸಪ್ ವಿಡಿಯೋ ಕಾಲ್ ಮೂಲಕ ದೃಷ್ಟಿ ಕೊಟ್ಬಿಟ್ಟು ಯೋಗ ಮಾಡೋಣ ಅಂತಂದು. ಸರಿ ಅಂತ ಹೇಳ್ತಾ ಇತ್ತು. ವಾಟ್ಸಪ್ ವಿಡಿಯೋ ಕಾಲ್ 4 ಜನರಿಗೆ ಮಾತ್ರ ಜಾಯಿನ್ ಮಾಡ್ಲಿಕ್ಕೆ ಆಗ್ತದೆ. ಬೆಳಗಿಂದ ಸಾಯಂಕಾಲ 4 ಜನರಿಗೆ ಗುಂಪು ಮಾಡ್ಬಿಟ್ಟು ಯೋಗ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದಾಯ್ತು. ಸರಿ, ಅದಾದ್ಮೇಲೆ ಏನಾಯ್ತು? ತಕ್ಷಣದಲ್ಲಿ ಅದು ಸ್ಟಾರ್ಟ್ ಮಾಡಿದ 15 ದಿನದಲ್ಲೇ ವಾಟ್ಸಪ್ ಅಲ್ಲಿ 8 ಜನರಿಗೆ ಏನ್ ಮಾಡಿದ್ರು ಅಂತಂದ್ರೆ ಪರ್ಮಿಷನ್ ಕೊಟ್ರು. ಸರಿ, ಆವಾಗ 8 ಜನರಿಗೆ ಸೇರಿಸೋದು ಮಾಡಿದ್ದಾಯ್ತು. ಅದನ್ನ ನೋಡ್ಬಿಟ್ಟು ಆತ್ಮಗಳು ಸೇರ್ತಾ ಹೋದ್ರು. ಅವಾಗ ಬಂದಿರುವಂತ ಆತ್ಮಗಳು ಹೇಳಿದ್ರು, ಹೀಗೆ ಮಾಡಿದ್ರೆ ಆಗೋದಿಲ್ಲ, ನಿಮ್ಮ ಆರೋಗ್ಯ ಇದಾಗತ್ತೆ, ಝೂಮ್ ಆ್ಯಪ್ ಮೂಲಕ ಮಾಡೋಣ ಅಂತ. ನನಗೆ ಝೂಮ್ ಆ್ಯಪ್ ಅಂತ ಏನು ಅಂತ ಗೊತ್ತಿಲ್ಲ, ಆಪರೇಟ್ ಮಾಡೋದು ನನಗೆ ಬರೋದಿಲ್ಲ. ಅವಾಗ ಅವ್ರು ಹೇಳಿದ್ರು, ನೀವೇನು ಯೋಚನೆ ಮಾಡಬೇಡಿ, ನಾವು ಮಾಡ್ತೀವಿ. ಸರಿ, ನೀವು ಓಕೆ ಮಾಡಿ ಅಷ್ಟೇ. ಸರಿ, ಓಕೆ. ಅದಾದ್ಮೇಲೆ ಝೂಮ್ ಆ್ಯಪ್ ಮಾಡಿದ್ಮೇಲೆ ಮೊಬೈಲ್ ನೋಡ್ಲಿಕ್ಕೆ ಆಗೋದಿಲ್ವಲ್ಲ, ಕಂಪ್ಯೂಟರ್ ಬೇಕು ಅಂತ ನಿಮ್ಗೆ ಲ್ಯಾಪ್ಟಾಪ್ ಕೊಡಿಸ್ತೀವಿ ಅಂತ. ನಮ್ಗೆ ಹೇಳಿದ್ರು, ಲ್ಯಾಪ್ಟಾಪ್ ನೀವು ಕೊಡಿಸ್ತೀರಾ? 2 ತಿಂಗಳಾದ್ಮೇಲೆ ನಾನು ಊರು ಸುತ್ತಾ ಹೋದ್ರೆ ಅದು ನನ್ನ ತಲೆ ಮೇಲೆ ಭಾರ ಬರ್ತದೆ, ನನ್ಗೆ ನಿಮ್ ಲ್ಯಾಪ್ಟಾಪ್ ಬೇಡ ಅಂತ. ಆಮೇಲೆ ಕಂಪ್ಯೂಟರ್ ಯಾವುದೋ ಒಂದು ಹಳೇದನ್ನ ಕಳಿಸ್ಕೊಟ್ರು. ಸರಿನಾ? ಕಂಪ್ಯೂಟರ್ ಆಯ್ತು, ಕಂಪ್ಯೂಟರ್ ಬಂತು. ಸ್ಪೀಕರ್ ಬಂತು, ಮೈಕ್ ಬಂತು. ಮಧ್ಯದಲ್ಲಿ ಕರೆಂಟ್ ಹೋಗ್ತಾ ಇತ್ತು ಕ್ಲಾಸಿನಲ್ಲಿ. ಸರಿನಾ? ಅವಾಗ ಒಬ್ಬರ ಅಣ್ಣವ್ರು ಏನ್ ಹೇಳಿದ್ರು, ಕರೆಂಟ್ ಹೋಗತ್ತೆ, ಈಶ್ವರಿ ಸೇವೆಗೆ ತೊಂದರೆ ಆಗತ್ತೆ, ಅದಕ್ಕೆ ನಾವು ನಿಮ್ಗೆ ಏನ್ ಮಾಡ್ತೀವಿ, ಇನ್ವರ್ಟರ್ ಹಾಕೊಡ್ತೀವಿ. ಸರಿ, ಈಶ್ವರಿ ಸೇವೆಗಲ್ವಾ? ಅಂದ್ರೆ ಆದ್ಮೇಲೆ ನಾನು ಹೇಳೋದೇನು ಅಂತಂದ್ರೆ, ಈಶ್ವರಿ ಸೇವೆಯನ್ನ ನೀವು ಮಾಡ್ತಾ ಹೋದಾಗ ನಿಮ್ಗೆ ಏನು ಬೇಕೋ ಬಾಬಾ ಯಜ್ಞದ ಮೂಲಕ, ಆತ್ಮದ ಮೂಲಕ ಅವರೇ ಮಾಡಿಸ್ತಾರೆ. ನೀವು ಕೇಳಬೇಕಾದಂತ ಅನಿವಾರ್ಯತೆ ಇರುವುದಿಲ್ಲ. ಬಾಬಾ ಅದರ ವ್ಯವಸ್ಥೆಯನ್ನು ಕೊಟ್ಟಿದಾರ, ಮಾಡೋದಿಲ್ಲ ಅಂತಂದಿಲ್ಲ. ತನು ಮನ ಧನ ಜನ ಎಲ್ಲರನ್ನೂ ಕೂಡ ಬಾಬಾ ಏನ್ ಮಾಡ್ತಾರೆ, ನಿಮ್ಗೆ ಕೊಡ್ತಾರೆ. ನೀವೇನು ಯೋಚನೆ ಮಾಡ್ಬೇಕಾಗಿದ್ದಿಲ್ಲ. ಲೌಕಿಕದಲ್ಲಿ ಕಂಪನಿಯವರು ಇಷ್ಟೆಲ್ಲ
ತಮ್ಮ ವರ್ಕರ್ ಬಗ್ಗೆ ಗಮನ ಕೊಡ್ತಾರೆ ಅಂದ್ರೆ ಶಿವಬಾಬಾ ಗಮನವನ್ನ ಕೊಡೋದಿಲ್ವಾ? ಅದಕ್ಕಾಗಿ ವೈಯಕ್ತಿಕವಾಗಿ, ಶಾರೀರಿಕವಾಗಿ, ವಿಶೇಷವಾಗಿ ಸ್ಥೂಲವಾದಂತ ವಸ್ತುವನ್ನ ಸೇರಿಸೋದ್ ಕಡೆಗೆ ತುಂಬಾ ಗಮನವನ್ನ ಏನ್ ಮಾಡ್ಬೇಡಿ, ತಗೊಳ್ಬೇಡಿ. ಆದಷ್ಟು ಸ್ಥೂಲವಾಗಿರೋದು, ಬಿಲ್ಡಿಂಗ್ ಬೇಕು, ಬಂಗಾರ ಬೇಕು, ಬಟ್ಟೆ ಬೇಕು, ಅದರ ಕಡೆ ಹೆಚ್ಚಿನ ಒಲವು ಬೇಡ ಆದ್ಮೇಲೆ. ಅದು ಯಾರಿಗಿರತ್ತೆ ಗೊತ್ತಾ? ನಿಜವಾದಂತ ಆಧ್ಯಾತ್ಮಿಕ ರಸವನ್ನ ಯಾರು ಅನುಭವ ಮಾಡ್ತಾ ಇಲ್ವೋ ಅವ್ರಿಗೆ ಅದಿರುತ್ತೆ. ಆದ್ಮೇಲೆ ಸತ್ಯ ಹೇಳಿ, ಇವತ್ತು ನಿಮ್ಮ ಮನೆಗೆ ನಿಮ್ಮ ನೆಂಟರು, ಪರಿಚಯದವರು, ಸ್ನೇಹಿತರು ಬಂದಾಗ ಅವ್ರಿಗೆ ಊಟ ತಿಂಡಿ ಬೇಕು, ನಿಜವಾದ ಶಾಂತಿ ಬೇಕು. ಏನ್ ಬೇಕು? ಶಾಂತಿ ಬೇಕು. ಅಲ್ವಾ? ಊಟ ತಿಂಡಿ ಬೇರೆ ಕಡೆನೂ ಸಿಗ್ತದಲ್ವಾ, ಶಾಂತಿ ಸಿಗತ್ತಾ ಅವರಿಗೆ? ಇಲ್ಲ. ಅಥವಾ ಅವ್ರು ಬಂದವ್ರಿಗೆ ಕುತ್ಕೊಂಡು ತಕ್ಷಣದಲ್ಲಿ ಅರ್ಧ ಇಂಚ್ ಕೆಳಗಡೆ ಹೋಗುವಂತ ಒಳ್ಳೆ ಸೋಫಾ, ಕುಲ್ಲಾನ್ ಬೆಡ್ ಹಾಕೊಂಡಿರುವಂತದ್ದು, ಏನು ಮಂಚ, 36 ವೆರೈಟಿ ಊಟ ಬೇಕಾ? ಬೇಡ. ಇಲ್ಲ ಅಲ್ವಾ? ಎಲ್ಲೂ ಹೋದಾಗ ಅದರ ನಿರೀಕ್ಷೆಯನ್ನು ಕೂಡ ಮಾಡಬೇಡಿ ಆದ್ಮೇಲೆ. ಎಷ್ಟೋ ಕಡೆ ಹೋದಾಗ ನಮ್ಮಲ್ಲೂ ಕೂಡ ಅದೇ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾನೆ. ನಾನು ಹೇಳ್ತಾನೆ ಅದೇನು ಬೇಡ ನಮ್ಗೆ. ಬಂದವರು ಖುಷಿ ಆಗ್ಬಿಟ್ಟು ಹೋದ್ರೆ ಸಾಕು, ಬೇರೆ ಏನು ಬೇಕಾಗಿಲ್ಲ. ನಿಮ್ಮ ಯೋಚನೆಯನ್ನ ಚೇಂಜ್ ಮಾಡಿ, ಮನೋಸ್ಥಿತಿಯನ್ನ ಚೇಂಜ್ ಮಾಡಿ. ಹೆಚ್ಚಿನ ಸಮಯ ನಿರಾಕಾರವಾಗಿರೋದನ್ನ ಸ್ಟಾಕ್ ಮಾಡಬೇಕು, ನಿರಾಕಾರವಾಗಿರೋದನ್ನ ಕೊಡಬೇಕು. ಎಷ್ಟು ನಿರಾಕಾರ ಸ್ಟಾಕ್ ಮಾಡ್ತಾ ಹೋಗ್ತಿರೋ ಅಷ್ಟು ಭವಿಷ್ಯದಲ್ಲಿ ಈ ಸ್ಥೂಲ ವಸ್ತುಗಳು ಬೇಕಾದಷ್ಟು ಸಿಗ್ತವೆ. ಪುಷ್ಪಕ ವಿಮಾನನೂ ಸಿಗ್ತದೆ, 36 ವೆರೈಟಿ ಊಟನೂ ಸಿಗ್ತದೆ. ಅದಕ್ಕಿಂತ ಈಶ್ವರಿಯ ಸುಖ ಇದೆಯಲ್ಲ, ಅದರಷ್ಟು ಆನಂದ ನಿಮ್ಗೆ ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ. ಅದಕ್ಕಾಗಿ ವಸ್ತುಗಳನ್ನ ಸೇರಿಸ್ಬೇಕು ಅನ್ನುವಂತ ಲೋಭ ಬೇಕೋ ಬೇಡವೋ? ಬೇಡ. ಬೇಡ. ಯಾವ ಲೋಭ ಇರ್ಲಿ? ಈಶ್ವರಿ. ಭಗವಂತನ ಶಕ್ತಿಗಳನ್ನ ಸೇರಿಸ್ಬೇಕು, ಬೇರೆಯವ್ರಿಗೆ ದಾನ ಮಾಡಬೇಕು, ಆಶೀರ್ವಾದ ತಗೊಳ್ಬೇಕು, ಮಾಡಬೇಕು, ಜಮಾದ ಖಾತೆ ಜಾಸ್ತಿ ಆಗ್ಬೇಕು. ಇದ್ರ ಕಡೆಗೆ ಗಮನವನ್ನ ಕೊಡಿ. ಅದಕ್ಕಾಗಿ ನಿರ್ಲೋಭಿಯಾಗಿ, ಲೋಭ ಇದ್ದಷ್ಟು ಆ ವಸ್ತುಗಳು ಬೇಕು ಅಂತ ನೀವು ಸೇರಿಸ್ತಾ ಹೋದಾಗ ಅದರಲ್ಲಿ ಸಮಯ ಸಂಕಲ್ಪಗಳು ವ್ಯರ್ಥವಾಗುವಂತ ಕಾರಣದಿಂದ ನಮಗೆ ಪುರುಷಾರ್ಥಕ್ಕೆ, ಸೇವೆಗೆ, ತಪಸ್ಸಿಗೆ ಸಮಯ ಇರುವುದಿಲ್ಲ. ಕೊನೆಯ ಮಾತು, ಡ್ರಾಮಾದ ಅನುಸಾರ ಭಗವಂತ ನಿಮ್ಗೆ ಏನಾದ್ರು ಕೊಡಿಸ್ತೀವಿ ಅಂತಂದ್ರೆ ಬೇಡ ಅಂತ ಹೇಳೋದು ಬೇಡ, ನೀವಾಗಿ ಡಿಮಾಂಡ್ ಇಡೋದು ಬೇಡ. ಸರಿ, ಯಾವುದೋ ವಸ್ತು ನಿಮ್ಮ ಹತ್ರ ಜಾಸ್ತಿ ಆಗಿದೆ, ಇನ್ನೊಬ್ರಿಗೆ ಕೊಟ್ಟು ಬಿಡಿ. ಯಜ್ಞಕ್ಕೆ ಬೇಕಾದಷ್ಟು ಬಟ್ಟೆಗಳು ಬರ್ತಿದ್ವಂತೆ ಬಾಬನ ಹೆಸರಿನಲ್ಲಿ. ಅದು ಬಾಬಾ ಏನ್ ಮಾಡ್ತಿದ್ರು? ತಮ್ಗೆ ಬೇಕಾಗಿರೋದನ್ನ ಅವರು ಕೂಡ ತಗೊಳ್ತಿರ್ಲಿಲ್ವಂತೆ. ದಾದಿಯವರು ಇದ್ದಾರಲ್ಲ, ಬಾಬಾ ನಿಮ್ ಬಟ್ಟೆ ಹಳೇದಾಗಿದೆ, ಏನ್ ಮಾಡಿ ಅದನ್ನ ನೀವು ಇದಾಗ್ಬಿಟ್ಟು ಬೇರೆ ಬಟ್ಟೆ ಹಾಕೊಳ್ಳಿ ಅಂತ ದಾದಿಯವ್ರು ಹೇಳ್ತಿದ್ರಂತೆ. ಸರಿನಾ? ನಾನು ಇವಾಗ ವೈಟ್ ಡ್ರೆಸ್ ಹಾಕೊಳ್ತೇನೆ, ಸರಿನಾ, ಸ್ವಲ್ಪ ಹಳೇದಾದ್ಮೇಲೆ ಏನ್ ಮಾಡ್ತೇನೆ ಗೊತ್ತಾ, ಮನೆಗೆ ಹಾಕೊಳ್ಳಿಕ್ಕೆ ಯೂಸ್ ಮಾಡ್ತೇನೆ. ಅದು ಹರಿದೋದ್ಮೇಲೆ ಏನ್ ಮಾಡ್ತೇನೆ ಅಂತಂದ್ರೆ ಮನೆ ಹಿಂದ್ಗಡೆ ಕೆಲಸ ಮಾಡೋದಿರ್ತದೆ, ಹುಲ್ ಕೆಲಸ, ಓಕೆನಾ, ಅವಾಗ ಯೂಸ್ ಮಾಡ್ಕೊಳ್ತೇನೆ. ಅದೆಲ್ಲೂ ಕೂಡ ಏನ್ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು. ಯಾಕೆ ಬೇಕು ಆ ಅಭಿಮಾನ? ಕೆಲವೊಂದ್ಸಲ ಹೇಳಿರ್ತಾರೆ ಬಾಬಾ ಮುರ್ಲಿಯಲ್ಲಿ, ಹರಿದೋಗಿರೋ ಬಟ್ಟೆ ಹಾಕೊಳ್ಳಿ ಮಕ್ಕಳೇ, ಅಭಿಮಾನ ಹೊರಟೋಗ್ತದೆ ಅಂತ. ಒಂದು ಕ್ಷಣ ಯೋಚನೆ ಮಾಡಿ. ಬೇಕಾದಷ್ಟು ಬಾಬಾ ಬಟ್ಟೆ ಕೊಟ್ಟಿದ್ದಾರಲ್ಲ, ಇನ್ಮೇಲೆ ನಾನೇನು ಖರೀದಿ ಮಾಡಲ್ಲ. ಮಾಡ್ಬೇಕಾ? ವೈಟ್ ಡ್ರೆಸ್ ನಾವು ತಗೊಳ್ತೀವಿ, ಕಲರ್ ಡ್ರೆಸ್ ಬೇಡ. ಓಕೆ, ಮನೆಯವರು ಹಬ್ಬಕ್ಕೆ ಬೇರೆ ಬಟ್ಟೆ ತಗೊಳ್ತಿದ್ದಾರೆ, ಆ ಹಣವನ್ನು ತೆಗೆದುಕೊಳ್ಳಿ, ಒಳ್ಳೆ ಕಡೆಗೆ ಸದ್ವಿನಿಯೋಗ ಆಗುವಂತ ಕಡೆಯಲ್ಲಿ ಈಶ್ವರಿ ಸೇವೆಗೆ ಅದನ್ನು ಉಪಯೋಗ ಮಾಡಿ. ನೀವೆಲ್ಲಿ ಉಪಯೋಗ ಮಾಡ್ತಿರೋ ಅದ್ರಲ್ಲಿ ನಿಮ್ಗೆ ಸಂತೃಪ್ತತೆ ಇರಬೇಕು. ಬೈ ಫೋರ್ಸ್ ಇಂದ ಎಲ್ಲೂ ಕೂಡ ಮಾಡಬೇಡಿ. ಖುಷಿ ಇರ್ಲಿ ನೀವು ಮಾಡುವಂತ ದಾನ, ನಿಮ್ಮ ಕೊಡುವಂತ ಸಮಯ, ಸಂಕಲ್ಪ, ತನು, ಮನಧನ ಏನು ಕೊಡ್ತಿರೋ ಅದ್ರಲ್ಲಿ ನಿಮ್ಗೆ ಸಂತೃಪ್ತ ಭಾವ ಇಲ್ಲಿ ಆದ್ಮೇಲೆ ನಿಮ್ಮ ಮನಸ್ಸಿಗೆ ಮೋಸ ಮಾಡ್ಕೊಂಡ್ಬಿಟ್ಟು ಯಾವುದೇ ಕರ್ಮವನ್ನ ಮಾಡ್ಬೇಡಿ. ಯಾಕಂದ್ರೆ ಎಷ್ಟೋ ಕಡೆಗೆ ಧನ ಇರತ್ತೆ, ಆದರೆ ಮಿಸ್ಯೂಸ್ ಆಗತ್ತೆ. ನಿಮ್ ಕಣ್ಣಿಗೆ ಅನ್ಸತ್ತೆ, ಅಯ್ಯೋ ಅಣ್ಣವ್ರೆ ನಾವು ಎಷ್ಟಾ ಕಷ್ಟಪಟ್ಬಿಟ್ಟು ಕೊಟ್ಟಿದೀವಲ್ವಾ, ಇಲ್ಲಿ ವೇಸ್ಟ್ ಮಾಡ್ತಿದ್ದಾರೆ. ಎಲ್ಲಿ ಸದ್ವಿನಿಯೋಗ ಆಗತ್ತೋ, ಇಲ್ಲಿ ಕೊಡಬೇಕು ಅಂತ ಅನ್ಸತ್ತೋ, ಬಾಬನಿಗೆ ಹೇಳಿ, ಬಾಬಾ ನೋಡಿ ಹೀಗಿದೆ, ಎಲ್ಲಿ ಉಪಯೋಗ ಮಾಡ್ಕೊಳ್ಬೇಕು ನೀನು ಡಿಸೈಡ್ ಅನ್ನ ಮಾಡು. ಬಾಬಾ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಅದಕ್ಕಾಗಿ ಅಲ್ಲೂ ಕೂಡ ನಿರ್ಣಯವನ್ನ ಮಾಡಬೇಕು. ದಯವಿಟ್ಟು ಹೆಸರು ಕೀರ್ತಿಗೋಸ್ಕರ, ಅಭಿಮಾನಕ್ಕೋಸ್ಕರ, ಸನ್ಮಾನಕ್ಕೋಸ್ಕರ ದಾನ ಮಾಡಬೇಡಿ. ಅದರಿಂದ ಹೃದಯಪೂರ್ವಕವಾದಂತ ಆಂತರಿಕವಾದಂತ ಖುಷಿ, ನೆಮ್ಮದಿ ಸಿಗೋದಿಲ್ಲ. ನಿಮ್ಮ ಇಚ್ಛೆ ಇರುವಂತ ಕಾರಣದಿಂದ ಡ್ರಾಮಾದ ಅನುಸಾರ ಸ್ಟೇಜಲ್ಲಿ ಕರ್ಕೊಂಡು ಬಂದ್ಬಿಟ್ಟು ನಿಮ್ಗೆ ಪೇಟ ಆಗ್ಬಿಟ್ಟು ಸನ್ಮಾನ ಮಾಡ್ಬೋದು, ಫೋಟೋನು ತೆಗಿಬಹುದು. ಆ ಕರ್ಮದ ಫಲ ಅಲ್ಲೇ ಖಾಲಿ ಆಗ್ಬಿಡ್ತದೆ.
ಅದಕ್ಕೆ ಭಗವಂತ ಹೇಳ್ತಾರೆ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಎಡ- ಗೊತ್ತಾಗಬಾರ್ದು. ಅಷ್ಟು ಸೂಕ್ಷ್ಮವಾಗಿರಬೇಕು, ಅಭಿಮಾನದಿಂದ ಮುಕ್ತರಾಗಿರಬೇಕು. ಅದಕ್ಕಾಗಿ ವೈಯಕ್ತಿಕವಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನಾನು ಲೋಭಿ ಆಗಿದ್ದೇನಾ ಅಲ್ವಾ. ಆದ್ಮೇಲೆ ಒಂದು ವಿಷಯ, ದೊಡ್ಡ ರೂಮು, ಕುರ್ಲಾನ್ ಬೆಡ್ಡು, ಎ ಸಿಯಲ್ಲಿ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ರೆ ಬರ್ತದ? ನಿದ್ರೆ ಯಾರಿಗೆ ಚೆನ್ನಾಗಿ ಬರ್ತದೆ? ಆರೋಗ್ಯ ಚೆನ್ನಾಗಿದ್ದಾರೆ. ಆರೋಗ್ಯ ಇರಬೇಕು, ಮನಸ್ಸು ಖುಷಿಯಾಗಿರ್ಬೇಕು. ಚಿಂತೆ ಇಲ್ದಿದ್ದವನಿಗೆ ಸಂತೆಯಲ್ಲೂ ನಿದ್ರೆ ಅಂತ ಅಲ್ವಾ. ಅದಕ್ಕಾಗಿ ಮಕ್ಕಳೇ, ಸಾಧನಗಳು, ಓಕೆ, ಸಾಧನಗಳನ್ನ ಇವಾಗ ಇಲ್ಲ ನನಗೆ ಕಂಪ್ಯೂಟರ್ ಬೇಡವೇ ಬೇಡ ಅಂತ ಹೇಳಿದ್ರೆ ಇವಾಗ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇತ್ತಾ? ಇನ್ವರ್ಟರ್ ಬೇಡ ಅಂತಂದ್ರೆ ನಿಮ್ಗೆ ರೆಗ್ಯುಲರ್ ಆಗಿ ಸೇವೆ ಕೊಡ್ಲಿಕ್ಕೆ ಆಗ್ತಾ ಇತ್ತಾ? ಇಲ್ಲ. ಎಷ್ಟು ಅನಿವಾರ್ಯತೆ ಇದೆಯೋ, ಎಷ್ಟು ಅವಶ್ಯಕತೆ ಇದೆಯೋ ಅದನ್ನ ತಗೊಳ್ಳೋದು ತಪ್ಪಿಲ್ಲ. ನನಗೇನೂ ಬೇಡ ಅಂತ ಬಿಟ್ಟ ನನಗೆ ಊಟನೇ ಬೇಡ ಅಂತ ನಾನು ಹೇಳಲಿಕ್ಕೆ ಆಗತ್ತಾ? ಇಲ್ವಲ್ಲ, ಊಟ ಬೇಕು. ಓಕೆ, ಇಲ್ಲ ಇಲ್ಲ ನನಗೆ ಚಳಿ ಆದ್ರೂ ಪರವಾಗಿಲ್ಲ, ನನಗೆ ಬೆಡ್ಶೀಟ್ ಬೇಡ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಚಳಿ ಇದೆ, ನಾನು ಹೇಳ್ತೇನೆ ಕಂಬಳಿ ಬೇಕು ಅಂತ ಹೇಳ್ತೇನೆ ನಾನು, ಯಾಕೆ ನನಗೆ ರಕ್ಷಣೆ ಬೇಕಲ್ವಾ. ಹೊಸ ಕಂಬಳಿನೇ ಬೇಕು ಅಂತ ಬಿಟ್ಟು ಹೇಳ. ಅದಕ್ಕಾಗಿ ಎಲ್ಲಿ ಯಾವುದರ ಬಗ್ಗೆ ಅವಶ್ಯಕತೆ ಇದೆಯೋ ಅದನ್ನು ಉಪಯೋಗ ಮಾಡಿಕೊಳ್ಳುವುದಲ್ಲಿ ತಪ್ಪಿಲ್ಲ. ಅದರ ಅತಿಯಾದಂಥ ಸೇರಿಸುವಿಕೆ, ಕೂಡಿಟ್ಕೊಳ್ಳುವಂಥದ್ದು, ಅದರ ಬಗ್ಗೆ ಗಮನವನ್ನ ಕೊಡುವಂಥದ್ದು, ಅದಕ್ಕೋಸ್ಕರ ಸಮಯವನ್ನ ವ್ಯರ್ಥ ಮಾಡುವಂಥದ್ದು ತಪ್ಪು. ಅದಕ್ಕಾಗಿ ನಿರ್ಲೋಭಿಗಳಾಗಿ, ಇಲ್ಲಿ ದಾನ ಮಾಡಬೇಕು, ಇಲ್ಲಿ ದಾನ ಮಾಡಬಾರ್ದು, ಇಲ್ಲಿ ಜಿಪುಣತನ ಇರಬೇಕು ಅಂತ ಗೊತ್ತಿರಬೇಕು. ಎದುರುಗಡೆ ಏನೋ ಮಾತಾಡ್ತಿದ್ದಾರೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ, ಮಾತಾಡಬೇಡಿ. ಓಕೆ, ಎದುರುಗಡೆ ಚೆನ್ನಾಗಿ ಕೇಳ್ತಾ ಇದ್ದಾರೆ, ಈಶ್ವರ ಜ್ಞಾನವನ್ನ ಕೊಡ್ತಾರೆ. ಅದಕ್ಕಾಗಿ ನಿಮ್ಮ ಹತ್ರ ಏನಿದ್ರು ಕೂಡ ಯಾವಾಗ ಯಾರಿಗೆ ಏನು ಕೊಡಬೇಕು ಅಂತ ಗೊತ್ತಿರಬೇಕು. ಸರಿನಾ? ಎದುರುಗಡೆ ತುಂಬಾ ಜ್ವರ ಬಂದ್ಬಿಟ್ಟಿದೆ, ನೆಗಡಿ ಅಕ್ಷಿ ಮಾಡ್ತಿದ್ದಾರೆ, ಅವನಿಗೆ ಇಷ್ಟವಾಗಿರುವಂತ ಐಸ್ ಕ್ರೀಮ್ ಕೊಡಬೇಕು ಕೊಡಬಾರ್ದು? ಕೊಡಬಾರ್ದು. ಯಾಕೆ? ನೀವು ಐಸ್ ಕ್ರೀಮ್ ಮಾಡಿದಿರಲ್ವಾ, ನೆಗಡಿ ಆಗೈತೆ, ಜ್ವರ ಬಂದವೆ. ಮತ್ತು ಜಾಸ್ತಿ ಆಗತ್ತಲ್ವಾ. ಯಾವ ಸಮಯದಲ್ಲಿ ಯಾವ ವಿಷಯವನ್ನ, ಯಾವ ವಸ್ತುವನ್ನ, ಯಾರಿಗೆ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನುವಂಥ ಜ್ಞಾನ ಪರಿಜ್ಞಾನನು ಕೂಡ ಗೊತ್ತಿರಬೇಕು. ಆದ್ಮೇಲೆ ನಮ್ಮಲ್ಲಿ ಎಷ್ಟಿದೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಸದ್ವಿನಿಯೋಗ ಮಾಡ್ತಾ ಇದ್ದೇನೆ, ಸರಿಯಾಗಿ ಉಪಯೋಗ ಮಾಡ್ಕೊಳ್ತಿದ್ದೇನಾ, ಅದರ ಲಾಭ ಇದೆಯಾ ಅಂತ ಏನ್ ಮಾಡ್ಕೊಳ್ಳಿ, ಅದನ್ನ ದಯವಿಟ್ಟು ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಅಚ್ಚಾ, ಓಂ ಶಾಂತಿ.